ನಿನಗೆ ನಮೋ ನಮೋ. ಮಾಡಿದವನೇ ರಾವಣನ ಅಹಂಕಾರವ ಮುರಿದ ವೀರನೇ, ಲಂಕಾಪಟ್ಟಣವನವ ಸುಟ್ಟಿದ ಶೂರನೇ, ಶ್ರೀರಾಮನ ಲಿಂಗನವ ಪಡೆದ ಮಹಾತ್ಮನೇ, ರಾಮನಾಲಿಂಗನವ ಪಡೆದ ಮಹಾತ್ಮನೇ. ಸಂಜೀವಿನಿವನೇ ಕೋಟ್ಯ ಉಳಿಸಿದ ಹನುಮನೆ, ಪುತ್ರನೇ ಮಾರುತಿರಾಯನೇ ನಿನ. ಸ್ಥಳ ಅದೇ ಕುತ್ಕೊಳ್ಳಿ, ಕುರ್ಚಿ ಇದಾವೆ, ಜೋರಾಗಿ ಹೇಳಬೇಕು. ಜೈ ಶ್ರೀ ಗುರುದೇವ್, ಜೈ ಶ್ರೀ ಗುರುದೇವ್. ಬಹಳ ಹೊತ್ತಿನ ತನಕ ನೀವೆಲ್ಲ ಕಾಯ್ದು ಪರಮ ಪೂಜ್ಯರ ದರ್ಶನವನ್ನ ಈ ದಿನ ಏನು ಈ ಗ್ರಾಮಕ್ಕೆ, ಈ ತಾಲ್ಲೂಕಿನಲ್ಲಿ ಬಹಳಷ್ಟು ಗ್ರಾಮಗಳಿಗೆ ಒಂದು ಅಂಥದ್ದೊಂದು ಪ್ರತೀಕವಾಗಿ ಈ ನೆಲಮೂಲ ಸಂಸ್ಕೃತಿಯ ಒಕ್ಕಲತನದ ಆರಾಧ್ಯ ದೈವ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯರು ಜಗದ್ಗುರುಗಳು ಪ್ರಾರಂಭೋತ್ಸವಕ್ಕೆ ಬಂದಿದ್ದಂಥದ್ದು ನಮ್ಮೆಲ್ಲರ ಸುದೈವ. ಆ ದಿನ ಸಮಯ ಬಹಳ ಕಮ್ಮಿ ಇತ್ತು. ಅವತ್ತು ಮಾತು ಕೊಟ್ಟಿದ್ರು ಸ್ವಾಮೀಜಿಯವರು, ಖಂಡಿತ ಬರ್ತೇನೆ ನಿಮ್ಮ ಗ್ರಾಮಕ್ಕೆ ಎನ್ನುವಂಥದ್ದನ್ನ ಹೇಳಿದ್ರು. ಬಂದಿದ್ದಾರೆ. ಡಾಕ್ಟರ್ ಪರಮ ಪೂಜ್ಯ ಜಗದ್ಗುರುಗಳು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತೇನೆ. ದೆಸೆಯನ್ನೇ ಇಡೀ ಜಗತ್ತಿಗೆ ಸಾಧ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಶ್ರೀ ಗುರು ನಿಮ್ಮೆಲ್ಲರ ಮುಂದೆ ಆಸೀನರಿದ್ದಾರೆ. ನೋಡಿ ಸರ್, ಅವರ ವಿಚಾರ ನಮ್ಮೆಲ್ಲ ಪಂಚೇಂದ್ರಿಯಗಳನ್ನ ತೆರೆದಿಟ್ಟು ಆಲಿಸುವುದರ ಮುಖಾಂತರ ಅರ್ಗಿಸ್ಕೊಳ್ಬೇಕಾಗದೆ ಅಂತ ಸಂದರ್ಭದಲ್ಲಿ ನಾವಿದ್ದೀವಿ. ದಾಂಪತ್ಯ ಜೀವನ ಮೊದಲುಗೊಂಡು ನಮ್ಮ ಸಂತಾನ ಮಕ್ಕಳುಗಳು ಹೇಗೆ ತಮ್ಮ ಭವಿಷ್ಯದಲ್ಲಿ ಬಹಳಷ್ಟು ವಿಚಾರಗಳನ್ನ ಈ ಹಳ್ಳಿಯ ಜನತೆ, ಸುತ್ತಲಿನ ಜನತೆ ಪ್ರೀತಿಯಿಂದ ಗೌರವದಿಂದ ದೊಡ್ಡ ಜವಾಬ್ದಾರಿವಂತರನ್ನಾಗಿ ಮಾಡಿಗೆ ಅನ್ನುವಾಗ ಬೇರೆ ಬೇರೆ ನೀವೆಲ್ಲಿದ್ದೀರಿ, ನಾನು ಇವತ್ತು ಭೇಟಿ ಮಾಡಬೇಕು, ನಿಮ್ಮ ಸಭೆಗಳಿಗೆ ಬರಬೇಕು ಅಂತ ಇದರಲ್ಲಿ ಒಂದು ಸುಶಿಕ್ಷಿತ ವಾತಾವರಣದಲ್ಲಿರ್ತಕ್ಕಂಥ ಸಮುದಾಯ ಪ್ರಾಯಶಃ ಇವತ್ತು ಕಾಲಿಡ್ತಿದೆ. ಶ್ರೀಮಠ ಪ್ರಾಯಶಃ ಜಗತ್ತಿಗೆ ನಾನು ಮೊದಲೇ ಹೇಳಿದೆ, ಇಡೀ ಜಗತ್ತಿನ ಕೆಲವೇ ಮತ್ತೆ ಯಶಸ್ವಿನಿಗೆ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯ ಮಹಾ ತ್ರಿಪುರ ಸುಂದರಿ. ಗ್ರಾಮ ಭೇಟಿಗಳ ಸತ್ಸಂಗಾದಿ ಇದು ಲಾಸ್ಟ್ ಬಟ್ ಒಂದು ಪ್ರೋಗ್ರಾಮ್. ಕಳೆದ 2 ಗಂಟೆ ಪುಟ್ಸಮನ್ಗೆ ಕೇಳಿದೆ, ಇಸ್ ಇಟ್ ರಿಯಲಿ ಲಾಸ್ಟ್ ಪ್ರೋಗ್ರಾಮ್? ರಿಯಲಿ ಪ್ರೋಗ್ರಾಮ್ ಇಸ್ ದ ಲಾಸ್ಟ್ ಒನ್, ಫಸ್ಟ್ 2 more ಪೂಜಾ ಸಾಧ್ಯ. ಒಂದು ಪೂಜೆ ಇದೆ ಅಂತೆ, ಹೋಗ್ಬೇಕಾದ್ರೆ ಹಳ್ಳಿ ಒಂದು ನೋಡ್ಕೊಂಡು. ಓಕೆ, ಆದರೆ ಇಷ್ಟೆಲ್ಲ ಭಕ್ತರಿರೋ ಸಂದರ್ಭದಲ್ಲಿ ಎಷ್ಟೊತ್ತಾದ್ರೇನಂತೆ ಎಷ್ಟೊತ್ತು ಬೇಕಾದ್ರೂ ಇರತ್ತು ಕೊಡ್ತಿರೋದಕ್ಕೆ ಆಂಜನೇಯ ಸ್ವಾಮಿ ಆಶೀರ್ವಾದ. ನಾನು ನಮ್ಮೂರು ಆಂಜನೇಯ ಸ್ವಾಮಿ ನೋಡಿದ್ದೀರಾ, ಡೈಲಿ ಹೋಗ್ತಾರೆ ಪೂಜೆಗೆ. ಯಾವತ್ತಿದು 10:10 10 ಗಂಟೆ ಅಂತ ಇಟ್ಕೊಳ್ಳಿ. ಅವರಿಗೆ ಇಷ್ಟು
ಇಷ್ಟೊತ್ತಿನಾಗ ಆಂಜನೇಯ ಸ್ವಾಮಿ ಏನು ಮಾಡ್ತಾ ಇದ್ದ ಗೊತ್ತಾ? ಅವತ್ತು 1 ತಿಂಗಳು ಟೈಮ್ ಕೊಟ್ಟು ಕಳಿಸಿದ ಸುಗ್ರೀವ. ಸೀತಾದೇವಿಯನ್ನು 30 ದಿನಗಳ ಒಳಗಡೆ ತಂದು ಸುದ್ದಿಯನ್ನು ತಂದು ತೋರಿಸ್ತಾರೆ. ಹೋದ್ರೆ ಮುಖ ತೋರಿಸ್ಬಿಡಿ, ಅದಕ್ಕೆ ಏನೇನೋ ಶಿಕ್ಷೆಗಳನ್ನ ಹೇಳ್ಬಿಟ್ಟಿದ್ದ. ಉಳಿದಿರೋದು ಒಂದೇ ಒಂದು ದಿನ. ಅಂತಹ ಸಂದರ್ಭದಲ್ಲಿ ಕೇಳಿಸ್ಕೊತಾ ಇದ್ದೀರಾ? ಸಂಜೆ 5 ಗಂಟೆ ಹೊತ್ತಿಗೆ ಇಂಡಿಯಾ ಬಿಟ್ಟು ಅವತ್ತಿಗೆ ಲಂಕಾಪಟ್ಟಣಕ್ಕೆ ಹೋದ್ ನಿಮ್ಗೆಲ್ಲರೂ ಕೂಡ ಗೊತ್ತು. ರಾಮ ಕಾರ್ಯಕ್ಕೋಸ್ಕರ ಹೊರಟಿರ್ತಕ್ಕಂಥ ಪುಣ್ಯಾತ್ಮ ಸ್ವಲ್ಪ ರೆಸ್ಟ್ ತಗೊಂಡು ಹೋಗ್ಲಿ. ಆದ್ರೆ ಆಂಜನೇಯ ಏನ್ ಮಾಡಿದ? ಬಂದ ಬೆಟ್ಟವನ್ನು ಮೇಲಿಂದ ಕೆಳಗಡೆಯಿಂದ ಉದಿಸಿ ಬಂದ ಬೆಟ್ಟವನ್ನು ಹಾಕಿದ. ಅದು ಅಹಂಕಾರ ಅಲ್ಲ, ಅದು ನಿರಾಕರಣೆನೂ ಅಲ್ಲ. ಒಂದು ನಿರ್ದಿಷ್ಟ ಗುರಿಯನ್ನ ಇಟ್ಟುಕೊಂಡು ಗುರಿ ಸಾಧನೆಗಾಗಿ ಹೊರಟಂತ ಈ ಕಡೆ ಆಂಜನೇಯ ಸ್ವಾಮಿ ರಾತ್ರಿ ಪೂರ್ಣ ಯಾವ ರಾಮಾಯಣವನ್ನ ಇಟ್ಟುಕೊಂಡು ನಮ್ಮ ಬದುಕನ್ನು ಬೆಳಗಿಸ್ಕೊಳ್ತಾ ಇದ್ದೀವೋ ಅಂತಹ ರಾಮಾಯಣ ಎಂಬ ಮಹಾಮಾಲೆಯ ಒಂದು ಶಿರೋರತ್ನ ಯಾರು? ಆಂಜನೇಯ ಸ್ವಾಮಿ. ಸಂಜೆ 5 ಗಂಟೆಗೆ ಪ್ರಾರಂಭವಾಗಿ ಲೆಸ್ ದ್ಯಾನ್ 22 ಅವರ್ಸಲ್ಲಿ 22 ಗಂಟೆ ಒಳಗಡೆ ಲಂಕಾಪಟ್ಟಣಕ್ಕೆ ಹೋಗಿ ಫಾರಿನ್ ಹೋಗಿ ಸೀತಾವಾರ್ತೆಯನ್ನು ಪಡ್ಕೊಂಡು ರಾಮ ಮುಂದೆ ಬಂದು ರಾವಣನ ಸೈನ್ಯವನ್ನು ನಾಶ ಮಾಡೋದಕ್ಕೂ ಮುಂಚೆ 50% ಸೈನ್ಯವನ್ನು ಒಬ್ಬನೇ ನಾಶ ಮಾಡಿ ಬಂದಾಗೋಗಿತ್ತು. ಇನ್ನು ಉಳಿದದ್ದು ನೆಪ ಮಾತ್ರ. ಒಂದ್ ವೇಳೆ ಮುಗಿಸೇ ಬಾ ಅಂತ ಹೇಳಿದ್ರೆ ಅದೇನ್ ಮಾಡಿ ಬಂದು ಸೀತೆನ ಹೊತ್ಕೊಂಡು ಬರ್ತಿದ್ನೋ ಗೊತ್ತಿಲ್ಲ. ಅದನ್ನು ಹೇಳ್ತಾನೆ, ಅಮ್ಮ ನಿನ್ನ ನೆಗರ ಮೇಲೆ ಕುಳಿತುಕೊಂಡು ನಾನು ನೇರಾಗಿ ಕರ್ಕೊಂಡು ಹೋಗ್ಬಿಡ್ತೇನೆ. ಅದಕ್ಕೆ ಸೀತಾದೇವಿ ಭಯ ಇದ್ದಿದ್ರೆ ಮಾಡ್ತಾ ಇದ್ದ, ಇಲ್ಲ ಆತನೇ ಬರಲಿ ಇಷ್ಟೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಅಂತಹ ಸತ್ಸಂಕಲ್ಪವನ್ನ ಮಾಡಿ ರಾಮನಿಗೆ ಸುವಾರ್ತೆಯನ್ನು ತಂದು ಕೊಟ್ಟಂತ ಹನುಮನ ಕ್ಷೇತ್ರದಲ್ಲಿ ನಾವು ಕೊಡ್ತಿದ್ದೇವೆ. ಸಾಕಷ್ಟು ಜನ ಯುವಕರಿದ್ದೀರಿ, ಹೆಣ್ಮಕ್ಳಿದ್ದೀರಿ, ತಾಯಂದಿರಿದ್ದೀರಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ಇಂಥೆಲ್ಲ ಕಾರಣ ಕೆಲಸಗಳ ಮುಖಾಂತರ ನಮ್ಮ ಒಂದಿಷ್ಟು ಅಂತರಂಗ ಶುದ್ಧಿ ಹೋರಾಟಗಳನ್ನು ಮಾಡೋಣ. ರೈತರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಲಿಕ್ಕೆ ಪೂರ್ಣ ಪ್ರಯತ್ನವನ್ನ. ಜೀಸಸ್ ಇನ್ ದ ಹಾರ್ಟ್ ಆಫ್ ಎ ಪರ್ಸನ್ there will be a beauty in the character. If there is a beauty in the character, there will be order in the society, or there will be a harmony in the home. If there is a harmony in the home, there will be a order in the society. Where there is order in the society, there will be a peace going to be established, peace is going to be prevailed, peace is going to be seen in the universe. ಯಾಕೆ ಹೇಳಿದೆ ಅಂದರೆ, ನಾವುಗಳು ಮನೆಯಲ್ಲಿ ಮಾಡಬೇಕಾಗಿರೋದು ನಮ್ಮ ಮಕ್ಕಳಿಗೆ ಒಂದು ಸನ್ನಡತೆಯನ್ನು ಕಲಿಸ್ಬೇಕು. ಸನ್ನಡತೆಯನ್ನು ಕಲಿಸ್ತಕ್ಕಂಥ ತಾಯಂದಿರ್ತಕ್ಕಂಥ ಮನೆಯ ಮಕ್ಕಳು ಸುಂದರವಾಗಿರ್ತಕ್ಕಂಥ ಸೌಶಲ್ಯವಾಗಿರ್ತಕ್ಕಂಥ ಗುಣಗಳು ಬರ್ತವೆ. ಸೌಶಲ್ಯವಾದಂಥ ಗುಣಗಳಿರ್ತಕ್ಕಂಥ ಯುವಕರನ್ನ ಮಕ್ಕಳನ್ನು ಉಳ್ಳಂಥ ಮನೆಯಲ್ಲಿ ಒಂದು ಸಾಮರಸ್ಯ ಇರುತ್ತದೆ. ಸಾಮರಸ್ಯ ಅದು ಹಾಲು ಒಡೆದಂಗಿರೋದಿಲ್ಲ, ಅದು ಮೊಸರಾಗಲಿಕ್ಕೆ ರೆಡಿಯಾದಂಥ ಹಾಲು ಕನ್ವರ್ಟ್ ಆದಂಗಿರ್ತದೆ. ಇಲ್ಲ ಅಂತಂದರೆ ಒಡೆದಂಗಿರ್ತದೆ. ಇಪ್ಪ ಹಾಕಿದ್ಮೇಲೆ ಏನಾಗಬೇಕದು? ಮೊಸರಾಗಬೇಕು. ಮೊಸರಾಗೋ ಬದಲು ಒಡೆದೋಗ್ಬಿಟ್ರೆ ಬೆಣ್ಣೆ ಬರೋದಿಲ್ಲ. ಬೆಣ್ಣೆನೇ ಇಲ್ಲ ಅಂದಮೇಲೆ ತುಪ್ಪ ಇಲ್ಲವೇ ಇಲ್ಲ. ತುಪ್ಪ ಆಗೋವರೆಗೂ ಕೂಡ ಎಚ್ಚರಿಕೆಯಿಂದ ಭಾವಿಸ್ಬೇಕು. ಅದಕ್ಕೆ ಸೌಶಲ್ಯವಾಗಿರ್ತಕ್ಕಂಥ ಮಕ್ಕಳು, ಸಾಮರಸ್ಯವಾಗಿರ್ತಕ್ಕಂಥ ಮನೆ, ಸಾಮರಸ್ಯದಿಂದ ಕೂಡಿರ್ತಕ್ಕಂಥ ಮನೆಗಳಿರ್ತಕ್ಕಂಥ ಹಳ್ಳಿ ಮತ್ತು ಸಮಾಜದಲ್ಲಿ ಒಂದು ಆರ್ಡರ್, ವ್ಯವಸ್ಥೆ, ಸುವ್ಯವಸ್ಥೆ. ಅಂತಹ ಸುವ್ಯವಸ್ಥೆ ಇರ್ತಕ್ಕಂಥ ವ್ಯವಸ್ಥೆಗಳಲ್ಲೂ ಕೂಡ ಸೇರಿದರೆ ಅಂಥ ಕಡೆ ಶಾಂತಿ ಸಹಜವಾಗಿಯೇ ನೆಲೆಸುತ್ತೆ. ಜಗತ್ತೆಲ್ಲ ಶಾಂತಿಯಿಂದ ನೆಲೆಸಿದ ಮೇಲೆ ಮನೆಯೊಳಗಡೆ ಶಾಂತಿ ಇರೋದಿಲ್ವಾ? ಅಂತಹ ಶಾಂತಿಯ ಕಡೆಗೆ ಹೊರಟ ಗಳಿಗೆಯಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮ್ಮ ಅಂತರಂಗದ ಶುದ್ಧಿ. ಅಂತರಂಗದ ಶುದ್ಧಿಗೋಸ್ಕರ ಇಷ್ಟೊತ್ತಿನಲ್ಲಿ ಆಂಜನೇಯ ಲಂಕಾಪಟ್ಟಣದಲ್ಲಿ ಎಲ್ಲರಿಗೂ ಕೂಡ ಇರಲಿ ಅಂತ ಹೇಳಿ, ಅಂತರಂಗ ಶುದ್ಧಿ ಆದಷ್ಟು ಪ್ರಶ್ನೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಅಂತರಂಗ ಶುದ್ಧಿ ಆದಷ್ಟು ಪ್ರಶ್ನೆಗಳು ಕಡಿಮೆ ಆಗ್ತವೆ. ಪುಟ್ಸಮಣ್ಣ ಹೇಳ್ತಿದ್ರು, ಸ್ವಾಮಿಗಳ ಸಂಸರ್ಗಕ್ಕೆ, ಯಾವ ಸ್ವಾಮಿಗಳ ಗೊತ್ತಿಲ್ಲ, ಅದೇ ಶ್ರೀಮಠದ ಸ್ವಾಮಿಗಳ ಸಂಸರ್ಗಕ್ಕೆ ಬಂದ ಮೇಲೆ ನಾನು ಇನ್ನೇನೋ ಆಗಿದ್ದೇನೆ ಅಂತ. ಸ್ವಾಮಿಗಳು ಮುಖ್ಯ ಅಲ್ಲ ಇಲ್ಲಿ, ಅವರಲ್ಲಿರ್ತಕ್ಕಂಥ ಪ್ರಶ್ನೆಗಳು ಕಡಿಮೆ ಆದ್ವಲ್ಲ. ಪ್ರಶ್ನೆಗಳು ಯಾರಿಗೆ ಕಡಿಮೆ ಆಗ್ತಾ ಗೊತ್ತಾ? ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಒಂದು ರೂಮು, ಓಕೆ, ರೂಮ್ನಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಒಳಗಡೆ ಬರಲಿಕ್ಕೆ ಒಂದು ಬಾಗಿಲು. ನಿಮಗೆ ಕಣ್ಣಿದ್ರೆ ಆಚೆಗೆ ಹೋಗ್ಬೇಕು ಅಂದ್ರೆ ತಡ್ಕಾಡ್ತೀವ?
ಏನು ಮಾಡ್ತೇವೆ, ಹೋಗ್ಬೇಕು ಅಂದ ತಕ್ಷಣ ಸೀದಾ ಬಾಗ್ಲ ಹತ್ರ ಹೋಗ್ತೇವೆ, ಆಚ್ಕೊಟ್ಟಿರ್ತಾರೆ. ಕುರುಡು ಅಂತ ಇಟ್ಕೊಳ್ಳಿ, ಕಣ್ಣು ಕಾಣಲ್ಲ ಅಂತ ಇಟ್ಕೊಳ್ಳಿ. ಈಗ ಅವನೇನು ಮಾಡ್ತಾನೆ, ಈ ಗೋಡೆಗೆ ಹೋಗ್ತಾನೆ, ಪರದಾಡ್ತಾನೆ, ಈ ಗೋಡೆಗೆ ಹೋಗ್ತಾನೆ, ಪರದಾಡ್ತಾನೆ. ಕೊನೆಗೆ ಹುಡುಕಿ 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 ಎಷ್ಟೋ ಹೊತ್ತಿನ ಮೇಲೆ ಬರೀ ಪರದಾಡೋದು ಅಷ್ಟೇ ಕಾಣುತ್ತೆ ಹೊರತು ಒಳಗಡೆ ಆಗ್ತಕ್ಕಂಥ ಭಯ ವಿಹ್ವಲತೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ಯಾಕಂಗಾಗುತ್ತೆ, ಹೊರಗಿನ ಕಣ್ಣು ಕಾಣದಲ್ಲೇ ಹೋದಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ, ಭಯ ಬರ್ತದೆ. ಇದು ಹೊರಗಿನ ಕಣ್ಣಿನ ಕಥೆ ಆಯಿತು. ಅಂತರಂಗ ಅಶುದ್ಧಿಯಾಗಿದ್ದ ಸಂದರ್ಭದಲ್ಲಿ ತತ್ವ ಇನ್ಯಾರೋ ಸ್ವಾಮಿಗಳಿಗೂ ಇನ್ನೊಬ್ಬರಿಗೂ ಹೋಗೋದಲ್ಲ. ಕೊನೆಗೆ ಒಂದೇ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಹಿರಣ್ಯಕಶಿಪುರ ಮಗ ಯಾರು? ಪ್ರಹ್ಲಾದ. ಪ್ರಹ್ಲಾದನ ಕಥೆ ನಿಮ್ಗೆ ಅದನ್ನು ಕೂಡ ಚೆನ್ನಾಗಿ ಗೊತ್ತು. ನಿನ್ನ ಹರಿ ಎಲ್ಲಿದ್ದಾನೆ, ನನಗೆ ಕಾಣೋದಿಲ್ಲ, ನಿನಗೆ ಕಾಣಿಸ್ತಾನೆ, ನನಗೆ ಕಾಣಿಸ್ತಾನೆ. ಹಳೆ ಕಥೆ ನಿಮ್ಗೆ ಗೊತ್ತು. ನನಗೆ ಯಾಕೆ ಕಾಣಿಸ್ತಾವನೆ ಅಂತಂದರೆ ನನ್ನ ಅಂತರಂಗ ಶುದ್ಧವಾಗಿದೆ, ಅದಕ್ಕೆ ಕಾಣಿಸ್ತಾನೆ. ನಿನಗೆ ಯಾಕೆ ಕಾಣಿಸಲ್ಲ ಅಂತಂದರೆ ನೀನು ರೋಷದಲ್ಲಿ ದ್ವೇಷದಲ್ಲಿ ಕರೀತೆ ಕಾಣೋದಿಲ್ಲ. ಇದು ಮುಗೀತು. ಹಿರಣ್ಯಕಶಿಪು ಸತ್ತ. ಇವನು ರಾಕ್ಷಸ ಕುಲದಲ್ಲಿ ಹುಟ್ಟಿ ಕೂಡ ಭಕ್ತರಲ್ಲಿ ಅಗ್ರಗಣ್ಯ ಅನಿಸ್ಕೊಂಡ್ಬಿಟ್ಟ. ಯಾರು? ಪ್ರಹ್ಲಾದ. ಪ್ರಹ್ಲಾದನಿಗೆ ಮಗ ಹುಟ್ಟಿದ. ಪ್ರಹ್ಲಾದನಿಗೆ ಮಗ ಬಂದು ಯಾರು ಗೊತ್ತಾ? ಬಲಿಚಕ್ರವರ್ತಿ. ಬಲಿಚಕ್ರವರ್ತಿಯ ಕಾಲಕ್ಕೆ ಬಂದಾಗ ಆತ ತುಂಬ ಧಾರಾಡಿ. ಎಷ್ಟು ಧಾರಾಡಿ ಅಂದರೆ ಎಲ್ಲವನ್ನು ಕೂಡ ಕೊಟ್ಟು 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 ಕೊನೆಗೆ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅನ್ನೋ ಒಂದು ಸಂದರ್ಭ ಬಂದಾಗ ವಿಷ್ಣು ಹೋಗಿ ಅವನಿಗೆ ಮತ್ತೆ ಪಾಠ ಕಲಿಸ್ತಾನೆ. ಕೇಳಿದ 3 ಹೆಜ್ಜೆಯ ಜಾಗ. ಆ 3 ಹೆಜ್ಜೆಯ ಜಾಗಕ್ಕೆ ಅವನಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಅರ್ಧ ನಿಮಗೆ ಗೊತ್ತಾಯಿತು. ಕೊನೆಗೆ ನೀನು ಎಲ್ಲಿರ್ತೀಯ ಅಂದ್ರೆ ಪಾತಾಳಕ್ಕೆ ಕಳಿಸ್ಕೊಟ್ಟ. ಪಾತಾಳಕ್ಕೆ ಹೋಗ್ಲಿಕ್ಕೆ ಒಪ್ಕೊಂಡ ಅವನು. ಯಾರು? ಬಲಿಚಕ್ರವರ್ತಿ. ಹೇಳಿ ಕೇಳಿ ಅವನು ಭಕ್ತ ಪ್ರಹ್ಲಾದನ ಮೊಮ್ಮಗ, ಮಾತು ತಪ್ಪೋದಿಲ್ಲ, ಹೋಗ್ತೀನಿ ಅಂತ ಒಪ್ಕೊಂಡ. ಆ ಪ್ರೀತಿಗೆ ಒಪ್ಪಿಕೊಂಡು ವಿಷ್ಣು ಮತ್ತೆ ಕೇಳಿದ ನಾರಾಯಣ ಏನಂತ, ನಿಮ್ಗೇನೋ ಬೇಕಾದ್ರೆ ವರ ಇದ್ರೆ ಕೇಳು ಮರ್ಯ ಅಂತ. ಸರಿ, ಒಂದೇ ಒಂದು ವರ ಕೇಳಿದ, ವರ್ಷಕ್ಕೊಂದ್ಸಲ ನಾನು ಬಂದು ಭೂಮಿ ನೋಡ್ಬೇಕು ಅಂತ. ವರ್ಷಕ್ಕೊಂದ್ಸಲ ಬರಬೇಕು. ಎರಡನೇದು ಮೂಲ ವರ ಏನು ಗೊತ್ತಾ? ಸದಾ ನನ್ನ ಪಾತಾಳದ ಅರಮನೆಯ ಬಾಗಿಲು ನೀನು ಯಾವಾಗಲೂ ಇರಬೇಕು. ನಾನು ನೋಡ್ಬೇಕು ಅಂತ ಹೇಳಿ ನೀನು ಕಾಣಂಗಿರ್ಬೇಕು. ಎಲ್ಲಿರ್ಬೇಕು? ಬಾಗಿಲು. ಕೇಳ್ದಲ್ವ? ಕಾಲ ಹಾಗೆ ಹುರುಳಿತು. ರಾವಣ ಹುಟ್ಟಿದ. ರಾವಣ ಹುಟ್ಟಿದ ಮೇಲೆ ರಾವಣ, ಕುಂಭಕರ್ಣರು ಮತ್ತು ವಿಭೀಷಣ ಎಲ್ಲ ಬಂದರು ರಾಮಾಯಣದ ಕಾಲಕ್ಕೆ. ಹುಟ್ಟಿದ ಮೇಲೆ ಒಂದ್ಸಲ ಪಾತಾಳಕ್ಕೆ ಹೋಗೋ ಸಂದರ್ಭ ಬರ್ತದೆ. ಪಾತಾಳಕ್ಕೆ ಹೋಗೋ ಸಂದರ್ಭ ಬಂದಾಗ ರಾವಣ ಎಲ್ಲಿಗೆ ಹೋಗ್ತಾನೆ? ಪಾತಾಳಕ್ಕೆ ಹೋಗ್ತಾನೆ. ಅವನ ಚರಿತ್ರೆನ ಓದ್ಕೊಂಡಿದ್ದ. ನಮ್ಮಷ್ಟು ದಡ್ಡ ಇರಲಿಲ್ಲ. ನಮ್ಮ ತಾತ್ಯರು ಯಾರು, ಮುತ್ತಾತ್ಯರು ಯಾರು, ಅವ್ರ ಕಥೆಗಳೇನು ಎಲ್ಲ ಓದ್ಕೊಂಡಿದ್ದ. ಆಗ ಅವನಿಗೆ ಗೊತ್ತು, ನಮ್ಮ ಮುತ್ತಾತನನ್ನ ಒಬ್ಬನನ್ನ ಈ ದಾನವಪುರದ ವೈರಿ ನಾರಾಯಣ ಎಲ್ಲಿ ತುಳಿದಿಟ್ಟಿದ್ದಾನೆ? ಪಾತಾಳದಲ್ಲಿ ಬಂದಿಟ್ಟಿದ್ದಾನೆ ಅಂತ. ಬಂದಿದ್ದೇನೆ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲಿಗೋದ? ಮುತ್ತಾತನ ಮಾತಾಡ್ಸಕ್ಕೆ ಹೋದ. ಮುತ್ತಾತ ಯಾರು? ಬಲಿಚಕ್ರವರ್ತಿ ಮಾತಾಡ್ಸ್ಲಿಕ್ಕೆ ಹೋದ. ಅವನು ಒಳಗಡೆ ಹೋಗ್ತಾನೆ. ಬಲಿಚಕ್ರವರ್ತಿ ಸಿಂಹಾಸನದಲ್ಲಿ ಕೊಡ್ತೀವಿ. ಕತೆ ಕೇಳಿದ್ರಲ್ಲ ಇದು? ಬಲಿಚಕ್ರವರ್ತಿ ಸಿಂಹಾಸನದಲ್ಲಿ ಕೊಡ್ತಿರ್ತಾನೆ. ಕೊಡ್ತಿರ್ಬೇಕಾದ್ರೆ ಅಲ್ಲಿಗೆ ಹೋಗ್ತಾನೆ. ತಾತ, ಏನು ನಾನು ಕೇಳ್ಪಟ್ಟಿದ್ದೇನೆ, ಇತಿಹಾಸದಲ್ಲಿ ಓದಿದ್ದೇನೆ, ನಮ್ಮ ದಾನವ ಕುಲದ ವೈರಿ ನಾರಾಯಣ ನಿನ್ನ ತುಳಿದು ಕೆಳಗಡೆ ಇಟ್ಟಿದ್ದಾನಂತೆ. ನಾನು ಯಾಕೆ ಬಂದೆ ಗೊತ್ತಾ? ನಿನ್ನ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಿನ್ನನ್ನು ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅದಕ್ಕೆ ನೀನು ಒಬ್ನಾರ ಬಂದ್ಯಲ್ಪ ಬಾ ಅಂತ ಹೇಳಿ ಕುಳಿತುಕೊಳೋದಕ್ಕೂ ಮುಂಚೆ ಚೇರಲ್ಲಿ ಒಂದು ಹೇಳ್ತಾನೆ. ಹೌದು, ಬಹಳ ಸಂತೋಷ, ಬಿಡಿಸ್ಕೊಂಡು ಹೋಗಿವಂತೆ. ಅದೇನು ಎತ್ತಲೇಬೇಕಾದ ಸಂದರ್ಭ ಬಂದಾಗ ಅವನ ಕೆಳಗಡೆ ಬಿದ್ದ, ಅವನ ಮೇಲೆ ಅಚಕ್ರ ಬಿತ್ತು. ಅವನಿಗೆ ತಾತ ಆಗ್ತಾ ಇಲ್ಲ ತಾತ, ಏನಿದು ಅಂತ ಕೇಳ್ದ. ಯಾರು? ರಾವಣ. ಏನಿಲ್ಲ ಕಣ, ನಮ್ಮ ಮುತ್ತಾತ ಇದ್ನಲ್ಲ, ಯಾರು? ನಮ್ಮ ಅಪ್ಪನ ಅಪ್ಪ, ಅವ ಯಾರದ? ಹಿರಣ್ಯಕಶಿಪು ಕಿವಿಗೆ ಹಾಕೊಳ್ತಿದ್ನಲ್ಲ ಕುಂಡಲ, ಅದು ಅಂತ ಹೇಳಿದಂತೆ. ಅರ್ಥ ಆಯ್ತು? ಕಿವಿಗೆ ನಮ್ಮ ಮುತ್ತಾತ ಹಾಕೊಳ್ತಾ ಇದ್ದ ಕುಂಡಲವನ್ನೇ ನಿನ್ ಕೈಲಿ ಎತ್ತಕ್ಕೆ ಆಗ್ತಾ ಇಲ್ಲ. ಇನ್ನು ಅವನ್ನೇನೇ ಕೊನೆಗಾಣಿಸಿದಂಥ ವಿಷ್ಣುವಿನ ಶಕ್ತಿ ಇನ್ನೆಷ್ಟರ ಮಟ್ಟಕ್ಕೆ ಇರಬೇಕು? ತೆಪ್ಪು ಮನೆಗೂ ಅಂತೇಳಿ ಬರ್ಬೇಕಾದ್ರೆ ಇದ್ನಲ್ಲೋ, ಈಗ ಕಾಣಿಸ್ತಾ ಇಲ್ಲ. ಬರ್ಬೇಕಾದ್ರೆ ತಾತನ್ನ ನೋಡ್ಲಿಕ್ಕೆ ಅಂತ ಅವನ ಹೃದಯ ಹೆಂಗಾಗಿತ್ತು? ಶುದ್ಧವಾಗಿತ್ತು, ತಿಳಿಯಾಗಿತ್ತು, ಕೊಡೆ ಇರಲಿಲ್ಲ. ತಾತನ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವನ ಅಂತಃಕರಣ ಶುದ್ಧವಾಗಿತ್ತು.
ಈಗ ವಾಪಸ್ಸು ಅವನು ಬಡಿತೀನಿ ಅಂತ ಹೋದ್ನಲ್ಲ, ಹೃದಯ ಹೆಂಗಾಗಿತ್ತು? ಗಲೀಜಾಗಿತ್ತು, ಅಲೆಗಳಿಂದ ಕೂಡಿತ್ತು, ಕಾಣಲಿಲ್ಲ. ಅದು ನೀರು ಕಳಿಸ್ತಾರೆ. ಮೊದಲು ನೀನು ಅಂತಃಕರಣ ಶುದ್ಧಿ ಮಾಡ್ಕೊಂಡು ನಾರಾಯಣ ಅಲ್ಲೇ ಕಾಣಿಸ್ತಂತ ಬುದ್ಧಿ ಹೇಳಿ ಕಳಿಸ್ಕೊಟ್ಟ. ನಾನ್ಯಾಕೆ ಈ ಕಥೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಅಂತಃಕರಣ ಶುದ್ಧಿ ಆದರೆ ಭಗವಂತ ಆಂಜನೇಯ ಸ್ವಾಮಿ ಎಲ್ಲರೂ ಇದ್ದೇ ಕಾಣಿಸ್ತಾರೆ. ಅಂತ ಅಂತಃಕರಣದ ಶುದ್ಧಿಯನ್ನು ನಾವು ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ತಾವೆಲ್ಲರೂ ಕೂಡ ಶ್ರೀಮಠ ಏನೋ ಬರ್ತದೆ, ಸನ್ಯಾಸಿಗಳು ಇನ್ನೇನು ಕೆಲಸ, ಎಲ್ಲ ಬಿಟ್ಟು ಬಂದವರಿಗೆ ಭಕ್ತಗಳೇ ಆಸ್ತಿ. ಆದರೆ ಅಂತಹ ಸನ್ಯಾಸಿಗಳ ಜೊತೆಯಲ್ಲಿ ಇನ್ನೂ ಸಂಸಾರದ ಬದುಕಿನಲ್ಲಿ ಇರ್ತಕ್ಕಂಥ ನೀವುಗಳು ಇಷ್ಟೆಲ್ಲ ತ್ಯಾಗವನ್ನು ಮಾಡಿ ಓಡಾಡ್ತಾ ಇದ್ದೀರಲ್ಲ, ತ್ಯಾಗ ಯಾರ್ದು ಜಾಸ್ತಿ? ನಿಮಗಳದು. 100ಕ್ಕೆ 100% ತ್ಯಾಗ ಸಮಾಜಕ್ಕೋಸ್ಕರ ಬದುಕು ಅಂತ ಬಿಟ್ಟು ಬಂದವರು 1% ವೇಸ್ಟ್ ಮಾಡಿದ್ರು ಇಟ್ ಅಮೌಂಟ್ಸ್ ಟು 100% ಡೆಫಿಷಿಯನ್ಸಿ. ಸಂಸಾರಕ್ಕೆ ಅಂತ ನಿಮ್ಮನ್ನು ನೀವು ಕಮಿಟ್ ಮಾಡ್ಕೊಂಡಿರೋರು 1% ಸೇವೆ ಮಾಡಿದ್ರು ಅದು 100% ಸೇವೆ ಮಾಡಿದಾಗೆ. ಅದಕ್ಕೋಸ್ಕರ ನಿಮ್ಮ ಸೇವೆಗಳನ್ನೇ ಬಹಳಷ್ಟು ದೊಡ್ಡದು ಅನ್ನೋ ಮಾತಿನ ಸಂದರ್ಭದಲ್ಲಿ ಹೇಳಿ, ಸಮಯ ಜಾಸ್ತಿ ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಅಶೋಕ್, ನೀವು ಬಂದದ್ದು ಸಂತೋಷ ಆಯಿತು, ನೀವೆಲ್ಲರೂ ಬಂದದ್ದು ಸಂತೋಷ ಇದೆ. ನಿಮ್ಮೆಲ್ಲರಿಗೂ ಕೂಡ ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿ ಆಶೀರ್ವಾದಕ್ಕಾಗಿ ನಾನು ಮಾತು ಮುಗಿಸ್ತೀನಿ. ಜೈ ಶ್ರೀ ಗುರು. ಸ್ವಾಮಿ ಈಗ ಆಲ್ರೆಡಿ ಇದ್ದಾರೆ.